ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ಬ್ಲಾಗ್ಸ್. ಅಂತರ್ಮುಖಿ ಬ್ಲಾಗ್ಸ್ಗೆ ಸುಸ್ವಾಗತ. ಅಂತರ್ಮುಖಿ ವ್ಯೂವರ್ಸ್ಗೆ ಶುಭ ಸಂಜೆ. ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಮಾವಿನಕಾಯಿ ಪಪ್ಪು ಅಂತಲೂ ಹೇಳ್ಬೋದು, ಮಾವಿನಕಾಯಿ ತೊವೆ ಅಂತಲೂ ಹೇಳ್ಬೋದು. ಸೂಪರಾಗಿ ಯಮ್ಮಿಯಾಗಿ ಟೇಸ್ಟಿಯಾಗಿ ಆಗಿರೋ ಮಾವಿನಕಾಯಿ ತೊವೆನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಟೊಮೆಟೊ, ಮಾವಿನಕಾಯಿ, ಹೆಚ್ಚಿರೋ ಮಾವಿನಕಾಯಿ, ಒಂದು ಹಸಿಮೆಣಸಿನ್ಕಾಯಿ, ತೊಗರಿಬೇಳೆ, ಟೊಮೆಟೊ ಎಲ್ಲನೂ ಹಾಕಿ ಕುಕ್ಕರಲ್ಲಿ ವಿಸಿಲ್ ಮಾಡ್ಕೊಳ್ಳೋದು. ಸೊ ಆಮೇಲೆ ವಿಸಿಲ್ ಆದಮೇಲೆ ಚೆನ್ನಾಗಿ ಅದನ್ನು ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಅದಕ್ಕೆ ತುಪ್ಪದ ಒಗ್ಗರಣೆ ಹಾಕಿ ಜೀರಿಗೆ, ಸಾಸಿವೆ, ಚೂರು ಹಸಿಮೆಣಸಿನ್ಕಾಯಿ, ಕರಿಬೇವು ಒಗ್ಗರಣೆ ಕೊಟ್ಟು ಈ ಮ್ಯಾಶ್ ಮಾಡಿರೋ ಅಂತಹ ತೊಗರಿ ಬೇಳೆನ ಕೂಗಿಸ್ಕೊಂಡಿದ್ವಲ್ಲ, ಸೊ ಅದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಮಾವಿನಕಾಯಿ ತೊವೆ ರೆಡಿ. ಮಾವಿನಕಾಯಿ ಪಪ್ಪು ರೆಡಿ ಅಂತಲೇ ಹೇಳ್ಬೋದು. ಅನ್ನದ ಜೊತೆ ಟೇಸ್ಟ್ ಮಾಡೋಕ್ಕೆ ಸೂಪರಾಗಿರುತ್ತೆ. ನೋಡಿ, ಈಗ ಒಗ್ಗರಣೆ ರೆಡಿಯಾಗಿದೆ. ಅದಕ್ಕೆ ನಾವು ಇದನ್ನು ಸಾಫ್ಟಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನು ಮಿಕ್ಸ್ ಮಾಡಿ ಕುದಿಸ್ಕೊಂಡು ಉಪ್ಪು, ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ರೆ ಸೊ ತೊವೆ ರೆಡಿ ಆಗುತ್ತೆ. ಅನ್ನದ ಜೊತೆ ಟೇಸ್ಟ್ ಮಾಡ್ಬೋದು. ನಿಮಗೆ ಇನ್ನೂ ಡೀಟೇಲ್ ವಿಡಿಯೋ ಬೇಕು ಅಂದರೆ ಡೀಟೇಲ್ ಲಾಂಗ್ ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ, ಖಂಡಿತ ಹೋಗಿ ಲಿಂಕಲ್ಲಿ ವಾಚ್ ಮಾಡಿ, ಮಿಸ್ ಮಾಡ್ಕೋಬೇಡಿ ಈ ಮಾವಿನಕಾಯಿ ಪಪ್ಪುನ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಆ ವಿಡಿಯೋನ ಹೋಗಿ ನೋಡಿ, ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಈ ಮಳೆಗೆ ರುಚಿ ರುಚಿಯಾಗಿರುವಂಥ ಮಾವಿನಕಾಯಿ ತೊವೆ ರೆಸಿಪಿನ ಮಿಸ್ ಮಾಡ್ಕೋಬೇಡಿ. ಸೊ ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ